2025ನೇ ಇಸ್ವಿ ವಿಶ್ವವಸು ಸಂವತ್ಸರದ ಯೋಗ ಫಲಗಳಿಂದ ಕೂಡಿರುವಂತಹ ಪಂಚಮ ಸ್ಥಾನದಲ್ಲಿರುವಂತಹ ಮಕರ ರಾಶಿ ಫಲವನ್ನು ಹೇಳಬೇಕು ಅಂತ ನನಗೇ ಒಂಥರ ಸಂಭ್ರಮ ಖುಷಿಯಾಗತ್ತೆ. ಯಾಕೆ ಅಂತ ಅಂದರೆ 7.5 ವರ್ಷಗಳಿಂದ ಅನುಭವಿಸಿದ್ದಂತಹ 7.5 ಶನಿಯ ಬಿಡುಗಡೆ 2025 ಏಪ್ರಿಲಲ್ಲಾಗ್ತಾ ಇದೆ. ಮಕರ ರಾಶಿಯವರಿಗೆ ಅವಮಾನವನ್ನು ಮಾಡಿದಂತಹ ವ್ಯಕ್ತಿಗಳೇ ನಿಮಗೆ ಸನ್ಮಾನವನ್ನು ಮಾಡ್ತಾರೆ. ಅಪವಾದಗಳನ್ನು ಅಪನಿಂದನೆಗಳನ್ನು ಮಾಡಿದಂತಹ ವ್ಯಕ್ತಿಗಳೇ ನಿಮಗೆ ಕರೆದು ನಿಮ್ಮನ್ನು ಹೊಗಳಿ ನಿಮಗೆ ಸನ್ಮಾನಗಳನ್ನು ಮಾಡುವಂತಹ ಯೋಗ ನಿಮಗೆ ಚೆನ್ನಾಗಿದೆ. ಎಷ್ಟೋ ಗಲಾಟೆ ಗೊಂದಲಗಳಿಂದಿದ್ದಂತಹ ವ್ಯವಹಾರಗಳೆಲ್ಲವೂ ಸಹ ಸರಿದೂಗುವಂತಹ ಸ್ಥಾನಕ್ಕೆ ಬರುತ್ತೆ. ಜೊತೆಯಲ್ಲಿ ನಿಮಗೆ ಸಂತಸ ಸಂಭ್ರಮ ಕುಟುಂಬದಲ್ಲಿ ಮನೆ ಮಾಡಿರುತ್ತೆ. ಮನೆಯಲ್ಲಿ ಯಾವಾಗಲೂ ಸಹ ಖುಷಿಯಿಂದಿರುವಂಥ ಯೋಗ ತಂದು ಕೊಡುತ್ತೆ. ಮನೆಯಲ್ಲಿ ನಿಮ್ಮ ತಂದೆಯ ಸಂಬಂಧಪಟ್ಟಂತಹ ವ್ಯವಹಾರಗಳು ನಿಮಗೆ ಅನುಕೂಲಗಳಾಗುತ್ತೆ. ಈ ಯೋಗದಿಂದ ನಿಮಗೆ ಶತ್ರುಗಳೂ ಸಹ ಮಿತ್ರರಾಗುವಂತಹ ಯೋಗ. ನಿಮ್ಮನ್ನು ಅವಮಾನವನ್ನು ಮಾಡಿ ನಿಮ್ಮ ಜೊತೆ ಜಗಳವನ್ನು ಮಾಡಿಕೊಂಡು ಇಲ್ಲ ಸಲ್ಲದ ಅಪವಾದಗಳನ್ನು ಮಾಡಿ ಕೊನೆಗೆ ಕೋರ್ಟು ಕಚೇರಿಗಳಿಗೆ ಹೋಗಿದ್ದಂಥವರು ಸಹ ರಾಜಿ ಆಗ್ತಾರೆ. ಅಂತಹ ಯೋಗದಿಂದ ಕೂಡಿರುವಂಥದ್ದು ಮಕರ ರಾಶಿ. ಈ ಮಕರ ರಾಶಿ ಅಧಿಪತಿಯಾದಂಥವನ ಶನಿಗ್ರಹ 7.5 ಶನಿಗ್ರಹ ಈಗ ಬಿಡುಗಡೆಯನ್ನು ಮಾಡಿ ನಿಮಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ನೀಡ್ತಾ ಇದ್ದಾರೆ. ಶನಿ ಮಹಾತ್ಮ ಅವರ ಯೋಗದ ಫಲದಿಂದ ನಿಮಗೆ ಉತ್ತಮವಾದಂಥ ಮನಸ್ಥಿತಿ, ಉತ್ತಮವಾದಂಥ ವ್ಯವಹಾರ ಜ್ಞಾನ, ಉತ್ತಮವಾದಂತಹ ವ್ಯವಹಾರದಲ್ಲಿ ಅನುಕೂಲ ಎಲ್ಲವನ್ನು ತಂದುಕೊಡುವಂತಹ ಯೋಗದಿಂದ ಕೂಡಿರುತ್ತದೆ ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಯಾವುದಾದ್ರೂ ಸಮಸ್ಯೆಗಳು ಅಂತಂದರೆ ಖಂಡಿತವಾಗಿ 2025ನೇ ಇಸ್ವಿ ಯಾವ ಗ್ರಹಗತಿಗಳ ಮಾರಕ ಸ್ಥಾನವೂ ನಿಮಗೆ ಸಿಗೋದಿಲ್ಲ. ಯಾವ ಸಮಸ್ಯೆಗಳು ಬರುವಂತಹ ನಿಮಗೆ ದಿನಗಳೂ ಸಹ ನಿಮಗೆ ಸಿಗೋದಿಲ್ಲ. ನಿಮಗೆ ವ್ಯಕ್ತಿತ್ವ ಚೆನ್ನಾಗಿದೆ, ಸ್ವಲ್ಪ ಮುಂಗೋಪ ಜಾಸ್ತಿ. ಆ ಮುಂಗೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ದುಡುಕಿ ಸಡನ್ನಾಗಿ ಏನಾದರೂ ಅದು ಮಾತನಾಡಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದನ್ನೇ ಕಾಯ್ತಿರುವಂಥ ವ್ಯಕ್ತಿಗಳಿರ್ತಾರೆ. ಅದಾದರೂ ಸಹ 2025 ನಿಮಗೆ ಅಂಥ ಯಾವ ಸಮಸ್ಯೆಗಳನ್ನು ತಂದೊಡ್ಡೋದಿಲ್ಲ, ಯಾವ ವ್ಯವಹಾರಗಳೂ ಸಹ ತಾಪತ್ರೆಗಳಾಗೋದಿಲ್ಲ. ಹೊಸ ಕೆಲಸಗಳಂತೂ ಉತ್ತಮವಾಗಿ ಸಿಗುತ್ತೆ. ಉತ್ತಮವಾದಂಥ ವ್ಯವಹಾರ ಚೆನ್ನಾಗುತ್ತೆ. ಕುಟುಂಬದಲ್ಲಿ ಸೌಖ್ಯವಾಗಿರುತ್ತೆ. ಹಣಕಾಸಿನ ಅನುಕೂಲವಾಗುತ್ತೆ. ತಂದೆಯಿಂದ ಏನಾದರೂ ಬರಬೇಕಾಗಿರುವಂಥ ಯಾವುದಾದ್ರೂ ಆಸ್ತಿ ಹಣಕಾಸು ವ್ಯವಹಾರವೆಲ್ಲವೂ ಸಹ ನಿಮಗೆ ಲಾಭದಾಯಕವಾಗುತ್ತೆ. ನಿಮ್ಮನ್ನು ಅವಮಾನ ಮಾಡಿದಂಥವರು, ನಿಮಗೆ ತೊಂದರೆ ಕೊಟ್ಟಂಥವರು ಸಹ ನಿಮ್ಮನ್ನು ಅದೆಲ್ಲವೂ ಅರಿವಾಗಿ ನಿಮಗೆ ನಿಮ್ಮ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ನಷ್ಟ ಬೇಕಾದ್ರೆ ನಿಮಗೆ ತುಂಬಿಕೊಡ್ತಾರೆ. ಎಲ್ಲ ಅನುಕೂಲವಾಗುವಂತಹ ವರ್ಷವಾಗಿರುತ್ತೆ. ಇದೇ ಮಕರ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಪಿತೃಭಾಗ್ಯ ಯೋಗ, ಜೊತೆಯಲ್ಲಿ ನಿಮಗೆ ಸೌಭಾಗ್ಯ ಸುಮಂಗಲಿ ಯೋಗದಿಂದ ಕೂಡಿರುವಂಥವರೇ ಈ ಮಕರ ರಾಶಿಯವರು. ಮಕರ ರಾಶಿಯವರು ತಾವೆಲ್ಲರೂ ಸಹ ಈ ಸಂಕಷ್ಟ ಪರಿಹಾರ ಆಗ್ತಿದೆಯಲ್ಲ, ಈ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ 7.5 ಮುಕ್ತಾಯವಾಗ್ತಿರುವುದಕ್ಕೋಸ್ಕರವಾಗಿ ಇನ್ನು 40 ವರ್ಷಗಳ ಕಾಲ ನಿಮಗೆ 7.5 ತಿರುಗೂ ನೋಡೋದಿಲ್ಲ ನಿಮಗೆ. ಆದ್ದರಿಂದ ಮಹಾತ್ಮನ ಪೂಜೆಯನ್ನು ಮಾಡಿಕೊಡಿ. ಅವ್ರು ಬಿಟ್ಟೋಗ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೊಂದು ನಮನವನ್ನು ಕೊಡಿ. ನೀವು ನಮಗೆ ಜೀವನದಲ್ಲಿ ಎಷ್ಟೊಂದು ಪಾಠಗಳನ್ನು ಕಲಿಸ್ಬಿಟ್ಟಿದ್ದಾನೆ ಮಕರ ರಾಶಿಯವರಿಗೆ. ಯಾರು ನಷ್ಟ, ಯಾವ ಕಷ್ಟ, ಯಾವ ವ್ಯಕ್ತಿತ್ವಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ವ್ಯಕ್ತಿತ್ವಗಳನ್ನು ನಿಮಗೆ ಪರಿಚಯ ಮಾಡಿದ್ದಾನೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ನಮ್ಮ ಜೊತೆಯಲ್ಲಿದ್ದವರು ಏನೇನು ನಡ್ಕೊಂಡ್ರು, ಇವೆಲ್ಲ ಪಾಠಗಳನ್ನು ಕಲಿಸಿ ಹೋಗಿದ್ದಾನೆ. ನಿಮಗೆ ಜೀವನದ ಸಂಪೂರ್ಣ ಪಾಠವನ್ನು ಕಲಿಸಿದ್ದಾನೆ ಮಕರ ರಾಶಿಯವರಿಗೆ. ಇದನ್ನು ನೀವು ಉತ್ತಮವಾಗಿ ಬಳಸ್ಕೊಳ್ಳಿ. ನೀವು ಬಳಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಂಥ ಅವಘಡಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಗೋದಿಲ್ಲ. ಸಾಧ್ಯವಾಗದ ರೀತಿಯಲ್ಲಿ ನೀವು ಬೆಳ್ಕೊಳ್ಬೇಕಾಗ್ತದೆ. ಸ್ಟೇಷನ್ ಮೆಟ್ಲತ್ತಿರ್ತೀರಿ, ನೀವು ಕೋರ್ಟು ಕಚೇರಿಗಳಿಗೆ ಹೋಗಿದ್ದೀರಿ, ಸ್ತ್ರೀ ಸಂಬಂಧವಾದಂಥ ಗಲಾಟೆಗಳನ್ನು ಮಾಡ್ಕೊಂಡಿದ್ದೀರಿ, ಬೇರೆಯವರನ್ನು ನಂಬಿ ಅವರಿಂದ ಮೋಸಕ್ಕೆ ಹೋಗಿದ್ದೀರಿ, ನಿಮ್ಮನ್ನು ಬಳಸ್ಕೊಂಡು ಬೇರೆಯವರು ಬೇರೆ ಸಮಸ್ಯೆಗಳನ್ನು ಮಾಡಿದ್ದಾರೆ, ನಿಮ್ಮನ್ನು ಬಳಸ್ಕೊಂಡು ಕೊನೆಗೆ ಕೊಲೆ ಸುಲಿಗೆಗಳನ್ನು ಮಾಡಿ ನಿಮ್ಮ ತಲೆ ಮೇಲೆ ಹಚ್ಚಿ ನಿಮಗೆ ಅಪವಾದ ಅಪನಿಂದನೆಗಳನ್ನು ಮಾಡಿ ಅಪರಾಧಿ ಸ್ಥಾನಕ್ಕೆ ತಂದು ನಿಲ್ಲಿಸಿದಂತಹ ರಾಶಿಯವರು ಮಕರ ರಾಶಿಯವರು. ಈ ಮಕರ ರಾಶಿ ಇದೆಲ್ಲದಿಂದ ಸಹ ಮುಕ್ತರಾಗಿ
ಎಲ್ಲ ಜೀವನದ ಸಂಪೂರ್ಣವಾದಂಥ ಪಾಠವನ್ನು ಕಲ್ತ್ಕೊಂಡು ಬಂದಿರುವಂಥ ಮಕರ ರಾಶಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಎಡವೋದಿಲ್ಲ. ನಾನು ಹೇಳ್ತೀನಿ, ಈ ಮಕರ ರಾಶಿಯವರಿಗೆ ಇನ್ನು ಸುಮಾರು 8-9 ವರ್ಷಗಳ ಕಾಲವೂ ಸಹ ನಿಮಗೆ ಯಾವ ಸಮಸ್ಯೆಗಳು ಬರದ ರೀತಿಯಲ್ಲಿರುತ್ತೆ. ನಿಮ್ಮ ಬೆಳವಣಿಗೆಯ ಮೇಲೆ ಅದು ನಿಲ್ಲುತ್ತೆ. ಆದ್ದರಿಂದ ಮತ್ತೊಮ್ಮೆ ಎಚ್ಚರಿಕೆಯನ್ನು ವಹಿಸಿ. ಯಾವಾಗಲೂ ಸಹ ನೀವು ಜಾಸ್ತಿ ಯಾಮಾರಕ್ಕೆ ಹೋಗಬೇಡಿ.